ಹಲೋ, ಗುಡ್ ಮಾರ್ನಿಂಗ್. ನಾವಿವತ್ತು ಪ್ಯಾಂಗಾಂಗ್ ಲೇಕಲ್ಲಿದ್ದೀವಿ. ಈ ಕಡೆ ಲೆಫ್ಟ್ ಸೈಡಲ್ಲಿ ನೋಡಿ ನೀವು, ಸನ್ಲೈಟ್ ಬಂದಿದೆ ಆಲ್ರೆಡಿ. ಇಲ್ಲೆಲ್ಲ ಬೇಗನೆ ಬೆಳಗಾಗೋಗ್ತಾ ಇದೆ. 4:45 ಗಂಟೆ ಅಷ್ಟೊತ್ತಿಗೆ ಫುಲ್ ಬೆಳಕು ಬಂದುಬಿಟ್ಟಿರುತ್ತೆ. ಈ ಲೆಫ್ಟ್ ಸೈಡಲ್ಲಿ ಸೂರ್ಯ ಕಾಣುತ್ತೆ. ಈ ಕಡೆ ರೈಟ್ ಸೈಡಲ್ಲಿ ಫುಲ್ಲು ನಿಮಗೆ ಫಾಗ್, ಹಿಮ ಬೀಳ್ತಾ ಇದೆ ನೋಡಿ. ಹಿಂಗೆ ಈ ಕಡೆ ತಿರುಗ್ತಾ ಬಂದರೆ ನೋಡಿ, ಈ ಕಡೆ ಈ ಹಿಲ್ ಮೇಲೆಲ್ಲ ಹಿಮ ಫುಲ್ಲು. ಈಗಿನ್ನೂ ಬಂದಿದ್ದೆ, ತಪ 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 ಅಂತ ಹಿಮ ಸುರಿತು, ಮತ್ತು ಒಳಗಡೆ ಓಡೋದು. ಮಳೆ ಬಂದಂಗೆ ಹಿಮದ್ದು ಹನಿಗಳು ಉದುರುತ್ತೆ ಅಷ್ಟು ಜೋರಾಗಿ. ಆಮೇಲೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಈ ಪ್ಯಾಂಗಾಂಗ್ ಲೇಕನ್ನು ಚೈನೀಸ್ ಆರ್ಮಿ ಅಥವಾ ಚೈನೀಸ್ ಅವರು ಆಕ್ಯುಪೈ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾಯಿದ್ದಾರೆ. ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಮುಂದೆ ಇಂಡಿಯನ್ ಆರ್ಮಿ ಬೇಸ್ ಇದೆ. ಅವರು ಈ ಲೇಕ್ನ ಯಾವಾಗಲೂ ಪ್ಯಾಟ್ರೋಲ್ ಮಾಡ್ತಾಯಿದ್ದಾರೆ. ನೀವು ಮ್ಯಾಪಲ್ಲಿ ನೋಡಿದ್ರೆ ಹಾಫ್ ಆಫ್ ದ ಲೇಕ್ ಚೈನೀಸ್ ಟೆರಿಟರಿ ಹತ್ರ ಕಾಣುತ್ತೆ, ಇನ್ನು ಹಾಫ್ ಆಫ್ ದ ಲೇಕ್ ಇಂಡಿಯನ್ ಟೆರಿಟರಿಲಿದೆ. ಈ ಇದು ಫುಲ್ ನಮ್ಮ ಹತ್ರನೇ ಇತ್ತು, ಇಂಡಿಯನ್ ಟೆರಿಟರಿಗೆ ಸೇರಿದ್ದು. ಆದರೆ ಚೈನೀಸ್ ಸ್ವಲ್ಪ ಆಕ್ಯುಪೈ ಮಾಡ್ಕೊಂಬಿಟ್ಟಿದ್ದಾರೆ ಅದನ್ನು. ಇನ್ನು ಫರ್ದರ್ ಆಕ್ಯುಪೈ ಮಾಡ್ಕೊಬಾರ್ದು ಅಂತ ಅವಾಯ್ಡ್ ಮಾಡೋದಕ್ಕಾಗಿ ಇಂಡಿಯನ್ ಆರ್ಮಿ ಇಲ್ಲಿ ಟ್ರೂಪ್ ಮಾಡಿ ಇದನ್ನು ರೆಗ್ಯುಲರಾಗಿ ಪ್ಯಾಟ್ರೋಲ್ ಮಾಡ್ತಾರೆ, ಅದೊಂದು. ಆಮೇಲೆ ಇಲ್ಲಿಂದ ಚೈನೀಸ್ ಬಾರ್ಡರು ಜಸ್ಟ್ 50 ಕಿಲೋಮೀಟರ್ಸ್ ಅಷ್ಟೇ, ಆ್ಯಸ್ ಪರ್ ದ ಲೋಕಲ್. ಅವರು ಹೇಳೋದ್ರ ಪ್ರಕಾರ ಇಲ್ಲಿ ಯಾವಾಗ ಬೇಕಾದ್ರೂ ಅವರು ಬಂದುಬಿಡ್ತಾರೆ ಅಂತ ಹೇಳ್ತಾಯಿದ್ರು. ಅದಕ್ಕಾಗಿ ಇವರು ನಮ್ಮ ಇಂಡಿಯನ್ ಆರ್ಮಿ 24/7 ಪೆಟ್ರೋಲಿಂಗ್ ನಡೆಸ್ತಾ ಇರ್ತಾರೆ. ಇಲ್ಲಿ ಕಾಣಿಸ್ತಾ ಇಲ್ಲ ತೋರ್ಸೋಕ್ಕೆ. ಅಲ್ಲಿ ಮುಂದೆ ಎದುರುಗಡೆಯಲ್ಲಿ ಒಂದು ಸೆಂಟ್ರಲ್ಲಿ ಒಂದು ಬೆಟ್ಟ, ಬ್ಲ್ಯಾಕ್ ಆ್ಯಂಡ್ ವೈಟ್ ಟೈಪಲ್ಲಿ ಬೆಟ್ಟ ಕಾಣುತ್ತೆ. ಟ್ರೈ ಮಾಡ್ತೀನಿ ಝೂಮ್ ಮಾಡಿ ಏನಾದ್ರು ತೋರ್ಸೋಕ್ಕಾಗುತ್ತಾ ಅಂತ. ನೋಡಿ, ಇಲ್ಲಿ ವೈಟ್ ಮತ್ತು ಸೆಂಟ್ರಲ್ಲಿ ಹಿಮ ಇದೆಯಲ್ಲ, ಅದು ಪಕ್ಕದಲ್ಲಿರೋ ಒಂದು ಬ್ಲ್ಯಾಕ್ ಬೆಟ್ಟ. ಅಲ್ಲಿಂದ ಚೈನೀಸ್ ಅವ್ರದ್ದು ಟೆರಿಟರಿ ಶುರುವಾಗುತ್ತೆ ಅಂತೆ. ಅಲ್ಲಿಂದ ಅವರು ಆಕ್ಯುಪೈ ಮಾಡೋಕ್ಕೆ ಶುರು ಮಾಡ್ತಾಯಿದ್ದಾರೆ, ಅಲ್ಲಿಂದ ಇದು ಬರುತ್ತೆ. ಆಮೇಲೆ ಈ ಕಡೆ ಬಂದರೆ ಇಲ್ಲೂ ಕೂಡ ಅಷ್ಟೇ. ಈ ಸೆಂಟ್ರಲ್ಲಿ ಕಾಣಿಸ್ತಾ ಇದೆಯಲ್ಲ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಸನ್ಲೈಟ್ ಮಧ್ಯದಲ್ಲಿರೋ ಹಿಲ್ಲು, ಅಲ್ಲಿಂದ ಚೈನೀಸ್ ಟೆರಿಟರಿ ಶುರುವಾಗುತ್ತಂತೆ. ಸೊ ತುಂಬ ಕ್ಲೋಸಲ್ಲಿದೆ ಬಾರ್ಡರು. ಇಂಡಿಯನ್ ಆರ್ಮಿಗೆ ನಾವು ಎನಿ ಟೈಮ್ ವಿ ಹ್ಯಾವ್ ಟು ಸೆಲ್ಯೂಟ್. ಎಷ್ಟು ಇಲ್ಲಿ ಕಷ್ಟ ಇದೆ ಅಂದರೆ ಟೆಂಪ್ರೇಚರು ಈಗನೇ ನಮಗೆ ಇರೋಕ್ಕಾಗ್ತಾಯಿಲ್ಲ, ಅಷ್ಟು ಕೋಲ್ಡ್ ಇದೆ. ಸೊ ವಿ ಹ್ಯಾವ್ ಟು ಸೆಲ್ಯೂಟ್ ಅವರ್ ಸೋಲ್ಜರ್ಸ್. ಏನು ಮಾಡ್ತಾಯಿದ್ದಾರೆ ಒಳ್ಳೆ ಕೆಲಸ ಅವ್ರಿಗೆ. ನಮ್ಮ ದೇಶನ ಪ್ರೊಟೆಕ್ಟ್ ಮಾಡ್ತಾಯಿದ್ದಾರೆ. ಬೇರೆ ಯಾರು ಬಂದು ಆಕ್ಯುಪೈ ಮಾಡ್ಕೋಬಾರ್ದು, ನಮಗೆಲ್ಲ ತೊಂದರೆ ಆಗಬಾರ್ದು ಅಂತ. ಇನ್ನೊಂದು ಸಲ ನೋಡಿ ವ್ಯೂ. ಇಲ್ಲಿ ಮೇಜರ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಯಾವಾಗಲೂ ಲ್ಯಾಂಡ್ಸ್ಲೈಡು. ಯಾವಾಗ ಎಲ್ಲಿ ಲ್ಯಾಂಡ್ಸ್ಲೈಡ್ ಆಗಿಬಿಡುತ್ತೆ ಗೊತ್ತಾಗಲ್ಲ. ರೈಡ್ ಮಾಡ್ತಾಯಿರ್ತೀವಿ, ಇದಕ್ಕಿದ್ದಾಗೆ ಸ್ಟಾಪ್ ಮಾಡಿಬಿಡ್ತಾರೆ. ಬಾರ್ಡರ್ ಆರ್ಗನೈಸೇಷನ್ ಅವರು ಯಾವಾಗಲೂ ರೋಡನ್ನ ರಿಪೇರ್ ಮಾಡ್ತಾ ಇರ್ತಾರಲ್ಲ, ಸರಿ ಮಾಡ್ತಾ ಇರ್ತಾರೆ, ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿ.